Hello everyone, determinants chapter under topic minors and cofactors, exercise 4.3, question number 3, using cofactors of elements of second row, evaluate ಅಂತ ಕೇಳಿದ್ದಾರೆ. ಈ cofactors of elements ಜೊತೆ evaluate ಹೇಗೆ ಮಾಡೋದು ಅಂದ್ರೆ, ಈಗ ಸೆಕೆಂಡ್ ರೋ ಕೊಟ್ಟಿರೋದ್ರಿಂದ, ಸೊ ಡೆಲ್ಟಾ ಇಟ್ ವಿಲ್ ಬಿ ಈಕ್ವಲ್ ಟು ಸೆಕೆಂಡ್ ರೋ ಎಲಿಮೆಂಟ್ ಇದೆಯಲ್ಲ, ಸೊ A21 ಇರುತ್ತೆ. ನೆಕ್ಸ್ಟ್ cofactor A21, next A plus A22, A22 plus A23 ಇರುತ್ತೆ. ಈ ತರ ನಾವು ಫೈಂಡ್ ಔಟ್ ಮಾಡಬೇಕು. ಈ ನಮ್ಗೆ A23ಗೆ ನಾವು ಮೈನಸ್ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ನಾನು M21 ಫೈಂಡ್ ಔಟ್ ಮಾಡ್ತೀನಿ. ಸೊ ವಾಟ್ ಇಸ್ M21? ಈ ಕಾಲಮ್ ಇದು ತಗೊಂಡ್ರೆ 3823 ಉಳಿಯುತ್ತೆ. ಸೊ ದಟ್ ಇಸ್ ದ ಮೈನರ್ 3823. So 3 3s are 9. 9, 8 2s are 16. 9 minus 16 ಎಷ್ಟಾಗುತ್ತೆ? minus 7 ಆಗುತ್ತೆ. Now A21 ಏನಾಗುತ್ತೆ? minus 1 power 3 M21 ಆಗುತ್ತೆ. So which is 7. ಯಾಕಂದ್ರೆ minus 1 cube is minus 1. minus 1 into minus 7 is plus 7. ಈಗ M22 ಏನು 0ಗೆ ಝೀರೋದು ರೋ ಅಂಡ್ ಕಾಲಮ್ಸ್ ತೆಗೆದು ಬಿಟ್ರೆ 5813 ಉಳಿಯುತ್ತೆ. 5813. ಸೊ 5 3s are 15 minus 8 ಏನಾಗುತ್ತೆ? 7 ಆಗುತ್ತೆ. ಕರೆಕ್ಟಾ? ಈಗ A22 ಏನು minus 1 power 4 M22. ಸೊ ಅದು 7 ಆಗಿ ಉಳಿಯುತ್ತೆ. ನೆಕ್ಸ್ಟ್ M23. ಸೊ M23 ಅಂದ್ರೆ 1ದು ಈ ರೋ ಈ ಕಾಲಮ್ ಬಿಟ್ರೆ 5312 ಉಳಿಯುತ್ತೆ. 5312. ಸೊ ದಿಸ್ ಇಸ್ 5 2s are 10 minus 3 which is 7. ಈಗ A23 ಏನಾಗುತ್ತೆ? minus 1 power 5 M23 ಆಗುತ್ತೆ. ಸೊ minus 1 power 5 is minus 1. ಸೊ ಹಾಗಾಗಿ ಇದು minus 7 ಆಗುತ್ತೆ. Now what is our delta? What is nothing but determinant A21. ನಾ ಡೈರೆಕ್ಟ್ ವ್ಯಾಲ್ಯೂಸ್ ಬರಿಬೋದಲ್ವಾ? What is A21? A21 is 2. So 2 into A21 is 7. And next A22 is 0 into 7. Okay, na? Next A23 is 1 into minus 7. So ಇದೇನಾಗುತ್ತೆ? 14 plus 0 minus 7, which is 7. So using the cofactors, delta value is 7. Simple idalva. Thank you.